ಸಚಿವ ಸ್ಥಾನದ 2ನೇ ಪಟ್ಟಿ ಬರೋಕೆ ಡೇಟ್ ಫಿಕ್ಸ್ ಆಗಿದೆ. ಆದರೆ ಆ ಪಟ್ಟಿ ಬರೋದಕ್ಕೆ ಮುನ್ನ ದೊಡ್ಡ ಹೋರಾಟವೊಂದು ನಡೆದಿದೆ. ಅದು ಸಚಿವಾಕಾಂಕ್ಷಿಗಳ ನಡುವಿನ ಹೋರಾಟವಲ್ಲ, 3 ನಾಯಕರ ನಡುವಿನ ಗುಪ್ತ ಹೋರಾಟ. ಆ 3 ನಾಯಕರು ತಮ್ಮ ತಮ್ಮ ಆಪ್ತರ 3 ಲಿಸ್ಟ್ ಅನ್ನು ಇಟ್ಕೊಂಡಿದ್ದು ಅವರಿಗೆ ಮಂತ್ರಿಗಿರಿ ಕೊಡಿಸೋಕೆ ರಣತಂತ್ರವನ್ನ ಹೂಡಿದ್ದಾರೆ. ಒಂದೆರಡು ದಿನ ಅಷ್ಟೇ ಬಾಕಿ ಡಿಕೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ತಿಂಗಳಾಗುತ್ತೆ. ಆ 1 ತಿಂಗಳಿಂದಲೂ ಕೂಡ ಏನೇನೋ ಬದಲಾವಣೆ ಆಗಿದೆ. ಸಿಎಂ ಡಿಕೆಶಿ ನಾನು ಜನಪ್ರಿಯ ಸಿಎಂ ಅನ್ನಿಸಿಕೊಳ್ಳೋಕೆ ಒಂದೇ ತಿಂಗಳಲ್ಲಿ ಏನೇನೋ ಪ್ರಯತ್ನ ಪಟ್ಟಿದ್ದಾರೆ. ಕೆಲವರು ಸಚಿವರಿರುವಂತ ಸರ್ಕಾರ ಹೇಗೋ ನಡೀತಾ ಇದೆ. ಸಚಿವ ಸ್ಥಾನ ವಹಿಸಿಕೊಂಡಿರೋರಲ್ಲಿ ಕೆಲವರು ಆರಂಭದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಆ ಅಸಮಾಧಾನ ಬದಿಗಿಟ್ಟು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇಡೀ ಗುಪ್ತವಾಗಿ ರಣತಂತ್ರವೊಂದು ನಡೀತಾ ಇದೆ. 3 ನಾಯಕರು 3 ಲಿಸ್ಟ್ ಅನ್ನ ಇಟ್ಕೊಂಡು ತಂತ್ರವನ್ನ ಹೆಣಿತಾ ಇದ್ದಾರೆ. ತಮ್ಮ ಆಪ್ತರ ಲಿಸ್ಟ್ ಇಟ್ಕೊಂಡು ಆಪ್ತರಿಗೋಸ್ಕರ ಅಖಾಡಕ್ಕೆ ಇಳಿದಿದ್ದಾರೆ. ಆಪ್ತರಿಗೋಸ್ಕರ ಅಖಾಡಕ್ಕೆ 3 ನಾಯಕರು. ಖರ್ಗೆ ಪಟ್ಟಿ, ಸಿದ್ದು ಪಟ್ಟಿ, ಡಿಕೆ ಪಟ್ಟಿ. ಯಾರಿಗೆ ಮಂತ್ರಿ ಪಟ್ಟ, ಯಾರಿಗೆ ಹೈಕಮಾಂಡ್ ಮನೆ, ದಿಲ್ಲಿ ನಾಯಕರ ಲೆಕ್ಕಾಚಾರವೇನು? ಕೆಲವೇ ದಿನ ಸಂಪುಟ ವಿಸ್ತರಣೆ ನಡೆಯುತ್ತೆ. 13 ಮಂದಿ ಸಚಿವರ ಜೊತೆಗೆ ಇನ್ನೂ 19 ಅಥವಾ 20 ಸಚಿವರು ಸೇರ್ಪಡೆ ಆಗ್ತಾರೆ. ಆದ್ರೆ ಯಾರು ಸೇರ್ಪಡೆ ಆಗ್ತಾರೆ, ಯಾರಿಗೆ ಅದೃಷ್ಟ ಬಲಿಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮೊದಲ ಹಂತದಲ್ಲಿ ಸಂಪುಟ ರಚನೆ ವೇಳೆನೆ ಅಸಮಾಧಾನ ಎದುರಿಸಿದ್ದಂತ ಕಾಂಗ್ರೆಸ್ ನಾಯಕರು 2ನೇ ಹಂತದ ಸಂಪುಟದಲ್ಲಿ ಅಂದ್ರೆ ಸಂಪುಟ ವಿಸ್ತರಣೆ ವೇಳೆ ಯಾರ್ಯಾರಿಗೆ ಮಣೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಮಂತ್ರಿಗಿರಿ ಕೊಡಬೇಕು, ಯಾರ್ಯಾರಿಗೆ ಮಂತ್ರಿಗಿರಿ ಕೊಡಬಾರದು ಅನ್ನೋದರ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಈಗಾಗಲೇ ಕೆಲವೊಂದು ಕೆಲಸವನ್ನ ಮಾಡಿ ಮುಗಿಸಿದ್ದು, ಕೆಲವೊಂದು ಆಪ್ತರನ್ನ ಲಿಸ್ಟ್ ಮಾಡಿಕೊಂಡು ದಿಲ್ಲಿಗೆ ತಗೊಂಡು ಹೋಗೋಕೆ ಪ್ಲಾನ್ ಮಾಡಿದ್ದಾರೆ. ಮಂತ್ರಿಗಿರಿ ಕೊಡಿಸೋಕೆ ಕಸರತ್ತನ್ನ ನಡೆಸಿದ್ದಾರೆ. ಸಚಿವ ಸಂಪುಟ ರಚನೆ ಆದ್ಮೇಲೆ ಕೆಲವರು ಕೋಪಗೊಂಡಿದ್ರು. ನನ್ನ ಹೆಸರು ಮಿಸ್ ಆಗಿದೆ ಅಂತ ಅಸಮಾಧಾನ ತೋಡ್ಕೊಂಡಿದ್ರು. ಸಿದ್ದು ಸಂಪುಟದಲ್ಲಿ ಯಾರಿಗೆ ಅವಕಾಶ ಸಿಕ್ಕಿರ್ಲಿಲ್ವೋ ಅವರಿಗೆಲ್ಲ ಅವಕಾಶ ಕೊಡಬಹುದು ಅನ್ನುವಂತ ಊಹೆ ಉಲ್ಟಾ ಪಲ್ಟಾ ಆಗೋಗಿತ್ತು. ಯುವಕರಿಗೆ ಆದ್ಯತೆ ಕೊಡಲಾಗುತ್ತೆ ಅನ್ನುವಂತ ಅಂದಾಜು ತಲೆಕೆಳಗಾಗಿತ್ತು. ಯಾಕಂದ್ರೆ ಡಿಕೆಶಿ ಸಂಪುಟದಲ್ಲಿ 2 ಬಿಟ್ಟು ಹಳೆ ತಲೆಗಳಿಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಅದೇ ಹಿರಿ ತಲೆಗಳನ್ನೇ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಅದು ಸಚಿವಾಕಾಂಕ್ಷಿಗಳ ಆಸೆಗೆ ತಣ್ಣೀರನ್ನ ಹಾಕಿತ್ತು. ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲಾದರೂ ನಮಗೆ ಅವಕಾಶ ಕೊಡಬೇಕು ಅಂತ ಅವರೆಲ್ಲ ಕಾಂಗ್ರೆಸ್ ನಾಯಕರ ಹಿಂದೆ ಬಿದ್ದಿದ್ರು. ಕೆಲವರು ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಮನವಿ ಮಾಡಿದ್ರೆ, ಇನ್ನು ಕೆಲವರು ಡೈರೆಕ್ಟ್ ಆಗಿ ಡಿಕೆಶಿ ಬಳಿಗೆ ಹೋಗಿ ಮಂತ್ರಿಗಿರಿಗಾಗಿ ಪಟ್ಟನ್ನ ಹಿಡಿದ್ರು. ಇನ್ನು ಕೆಲವರಿದ್ದಾರೆ, ಅವರು ಖರ್ಗೆ ಮನೆಗೆ ಹೋಗಿ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಒತ್ತಾಯಿಸಿದ್ರು. 3 ಕಡೆ ಸಚಿವ ಸ್ಥಾನಕ್ಕಾಗಿ ಕಲ್ಲು ಹೊಡೆದವರು ಕೂಡ ಹಲವರಿದ್ದಾರೆ. ಆರಂಭದಲ್ಲಿ ರೊಚ್ಚಿಗೆದ್ದವರು ಈಗ ಫುಲ್ ಸೈಲೆಂಟ್. ಡಿಕೆ ಸಂಪುಟ ಶುರು ಆದ್ಮೇಲೆ ತುಂಬಾ ಮಂದಿ ಬಹಿರಂಗವಾಗಿ ಅಸಮಾಧಾನವನ್ನ ಹೇಳ್ಕೊಂಡಿದ್ರು. ಸಚಿವಾಕಾಂಕ್ಷಿಗಳ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡಿದ್ರು. ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಖ್ಯಾತಿಯನ್ನ ತೆಗೆದಿದ್ರು. ರಾಜ್ಯದ ಹಲವೆಡೆ ಸಚಿವ ಸ್ಥಾನಕ್ಕಾಗಿ ಕಿಚ್ಚನ್ನ ಹಚ್ಚಿದ್ರು. ಆದ್ರೆ ಆ ಟೈಮಲ್ಲಿ ಯಾರು ಏನು ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಆಗಿತ್ತು. ಆದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆಗೆ ದಿನಾಂಕ ಫಿಕ್ಸ್ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಹೌದು,
ಯಾವತ್ತಿದ್ರೂ ಸಂಪುಟ ವಿಸ್ತರಣೆ ಆಗಲೇಬೇಕು. ಆದ್ದರಿಂದ ಒಳ್ಳೆ ಟೈಮ್ ನೋಡಿಕೊಂಡು ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋದು ಹೈಕಮಾಂಡ್ ಪ್ಲಾನ್. ಅದಕ್ಕಾಗಿ ಡೇಟ್ ಒಂದನ್ನು ಈಗಾಗಲೇ ಹೈಕಮಾಂಡ್ ಫಿಕ್ಸ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಜುಲೈ 8 ಅಥವಾ ಜುಲೈ 9ರಂದು ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಜುಲೈ 3ರ ಬಳಿಕ ದೆಹಲಿಗೆ ಡಿಕೆಶಿ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಹೋಗಲಿದ್ದಾರೆ. ಜುಲೈ 2ರಂದು ವಿದೇಶ ಪ್ರವಾಸ ಮುಗಿಸಿ ರಾಹುಲ್ ಗಾಂಧಿ ಬರಲಿದ್ದು, ರಾಹುಲ್ ಜೊತೆ ಸಂಪುಟ ವಿಸ್ತರಣೆ ಬಗ್ಗೆ ಫೈನಲ್ ಮಾತುಕತೆ ನಡೆಯಲಿದೆ. ಅಂತಿಮವಾಗಿ ಎಲ್ಲರೂ ಚರ್ಚಿಸಿ ಸಚಿವರ ಪಟ್ಟಿ ಫೈನಲ್ ಕೊಡಲಿದ್ದಾರೆ. ಆಪ್ತರಿಗೆ ಮಂತ್ರಿಗಿರಿ ಕೊಡಿಸಲಿಕ್ಕೆ ಡಿಕೆ, ಸಿದ್ದು, ಖರ್ಗೆ ಪ್ರಯತ್ನ ಮಾಡಲಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆಗೆ ಪ್ಲಾನ್. ವಿಧಾನಮಂಡಲ ಅಧಿವೇಶನ ಜುಲೈ 20ರಿಂದ ಶುರುವಾಗುವಂತ ನಿರೀಕ್ಷೆ ಇದೆ. ಇದೇ ಕಾರಣಕ್ಕೆ ಆ ಅಧಿವೇಶನ ನಡೆಯೋದಕ್ಕೂ ಮೊದಲೇ ಸಂಪುಟ ವಿಸ್ತರಣೆ ಆಗಿರಬೇಕು ಅನ್ನುವಂಥ ಪ್ಲಾನ್ ಅನ್ನ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರಂತೆ. ಆದ್ದರಿಂದ ಅಧಿವೇಶನಕ್ಕೆ ಮುನ್ನ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ನಿಶ್ಚಿತ. ಜುಲೈ 8 ಅಥವಾ 9ನೇ ತಾರೀಕಿನಂದೇ ಸಂಪುಟ ಸಭೆ ವಿಸ್ತರಣೆ ಆಗೋದು ಬಹುತೇಕ ನಿಶ್ಚಿತ. ಜುಲೈ 8 ಅಥವಾ 9ನೇ ತಾರೀಕಿನಂದೇ ಸಂಪುಟ ಸಭೆ ನಡೆಯಲಿದ್ದು, ಆ ಸಭೆಯಲ್ಲೇ ಸಂಪುಟ ವಿಸ್ತರಣೆಗೆ ಪ್ಲಾನ್ ಮಾಡಲಿದೆಯಂತೆ ಸರ್ಕಾರ. ಅಂದ್ರೆ ಸಂಪುಟ ಸಭೆ ನಡೆದ ಕೆಲವೇ ದಿನಗಳಲ್ಲಿ ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವುದು 100% ಪಕ್ಕಾ ಆಗಲಿದೆ. ಹೇಗಿದೆ ಸಿಎಂ ಡಿಕೆಶಿ ಇಟ್ಕೊಂಡಿರುವಂತ ಲಿಸ್ಟ್? ದಿಲ್ಲಿಯಿಂದ ಒಂದು ಸೂಚನೆ ಬಂದಿದೆ. ಲಿಸ್ಟ್ ತಗೊಂಡು ಬರೋದು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಇರುವಂತ ಲಿಸ್ಟ್ ಇಟ್ಕೊಂಡು ಬನ್ನಿ ಅಂತ ಹೈಕಮಾಂಡ್ ಈಗಾಗಲೇ ಹೇಳಿದೆ. ಸಿಎಂ ಡಿಕೆಶಿಗೂ ಇದೇ ಬೇಕಾಗಿದ್ದು ಯಂಗ್ಸ್ಟರ್ಗಳನ್ನ ಲಿಸ್ಟ್ ನಲ್ಲಿ ಸೇರಿಸಿಕೊಂಡಿದ್ದಾರಂತೆ. ಯಂಗ್ಸ್ಟರ್ಗಳನ್ನ ಅನ್ನೋದಕ್ಕಿಂತ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸೋಕೆ ಡಿಕೆಶಿ ಪ್ಲಾನ್ ಅನ್ನ ಮಾಡಿದ್ದು ಆಪ್ತರನ್ನೇ ಲಿಸ್ಟ್ ನಲ್ಲಿ ಇಟ್ಕೊಂಡಿದ್ದಾರಂತೆ. ಮತ್ತೊಂದು ಕಡೆ ಡಿಕೆಶಿ ಲಿಸ್ಟ್ ಮಾಡಿಕೊಳ್ಳಬೇಕಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಹಾಗೂ ಹೊಸದಾಗಿ ಬಿಕೆ ಹರಿಪ್ರಸಾದ್ ಅವರನ್ನ ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಸಿದ್ದರಾಮಯ್ಯ, ಖರ್ಗೆ ಯಾವ್ಯಾವ ಹೆಸರುಗಳನ್ನ ಪ್ರಸ್ತಾಪಿಸಲಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಇದೆಲ್ಲ ಪಟ್ಟಿಯನ್ನ ಇಟ್ಕೊಂಡು ದಿಲ್ಲಿಯಲ್ಲಿ ಏನೇನ್ ಲೆಕ್ಕಾಚಾರ ನಡೆಯುತ್ತೆ ಅನ್ನೋದರ ಆಧಾರದ ಮೇಲೆ ಯಾರಿಗೆ ಮಂತ್ರಿಗಿರಿ ಫಿಕ್ಸ್ ಅನ್ನುವಂಥದ್ದು ಗೊತ್ತಾಗಲಿದೆ. ಯುವ ಶಾಸಕರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಸಚಿವ ಸಂಪುಟ ವಿಸ್ತರಣೆ ನಿಜಕ್ಕೂ ಕಗ್ಗಂಟಾಗುತ್ತೆ. ಯಾಕಂತೀರಾ? ಸಚಿವ ಸಂಪುಟ ವಿಸ್ತರಣೆಗೆ ಉಳಿದಿರುವಂಥದ್ದು ಕೇವಲ 20 ಸ್ಥಾನ ಮಾತ್ರ. ಆದರೆ 20 ಸ್ಥಾನಗಳಿಗೆ ಇರುವಂಥದ್ದು 50ಕ್ಕೂ ಹೆಚ್ಚು ಪ್ರಬಲ ಆಕಾಂಕ್ಷಿಗಳು. ಅಂದ್ರೆ ಸಚಿವರಾಗುವ ಕನಸು ಹೊತ್ತವರ ಸಂಖ್ಯೆ ತುಂಬಾ ದೊಡ್ಡದಿದೆ. ಅದರಲ್ಲಿ 15ರಿಂದ 20 ಮಂದಿಗೆ 2.5 ವರ್ಷದ ಬಳಿಕ ಸಂಪುಟ ಪುನಾರಚನೆ ವೇಳೆ ಸಚಿವ ಸ್ಥಾನ ಕೊಡುವಂತ ಭರವಸೆ ನೀಡಲಾಗಿತ್ತು. ನಿಮ್ಮನ್ನ ಮಂತ್ರಿ ಮಾಡೇ ಮಾಡ್ತೇವೆ ಅಂತ ವಿಶ್ವಾಸ ತುಂಬಲಾಗಿತ್ತು. ಆದರೆ ಮೊದಲ ಸಂಪುಟದಲ್ಲಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತ ಶಾಸಕರಿಗೆ ನಿರಾಸೆ ಆಗಿದೆ. ಈಗ ನಾಯಕತ್ವವೇ ಬದಲಾಗಿದೆ. ಹಾಗಾಗಿ ಕಳೆದ 3 ವರ್ಷದಿಂದಲೂ ತಮ್ಮ ಸರದಿಗಾಗಿ ಕಾಯ್ತಾ ಇರುವಂತವರು ಈಗ ಮಂತ್ರಿ ಸ್ಥಾನಕ್ಕೆ ಒತ್ತಡ ತರ್ತಿದ್ದಾರೆ. ಮತ್ತೊಂದು ಕಡೆ ಯುವ ನಾಯಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಮಾತುಗಳು ಇದಾವೆ. ಈಗ ಸದ್ಯಕ್ಕೆ ಶಿವ ಸಂಪುಟದಲ್ಲಿ ಹಿರಿಯರೇ ಇದ್ದು 2ನೇ ಲಿಸ್ಟ್ನಲ್ಲಿ ಯುವಕರಿಗೆ ಆದ್ಯತೆ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಸಚಿವ ಸ್ಥಾನದ ರೇಸಲ್ಲಿ ಒಂದಷ್ಟು ಮಂದಿ ಜಟಾಪಟಿ ನಡೆಸ್ತಾ ಇದ್ದಾರೆ. ಆಕ್ಟಿವ್ ಆದ ಮಾಜಿ ಸಿಎಂನ ಕಾವೇರಿ ನಿವಾಸ. ಸಚಿವ ಸಂಪುಟ ವಿಸ್ತರಣೆ ನಿರೀಕ್ಷೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಚಟುವಟಿಕೆಗಳು ಜೋರಾಗಿದೆ. ಮಂಗಳವಾರ ಹಲವು ಮಾಜಿ ಸಚಿವರು, ಸಚಿವ ಸ್ಥಾನ ಆಕಾಂಕ್ಷಿಗಳು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಡಿಸಿಎಂ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ
ಚರ್ಚೆ ನಡೆಸಿದ್ರು. ಮಾಜಿ ಸಿಎಂ ಬಂಗಾರಪ್ಪ ಅವರ ಪುತ್ರ ಮಧು ಬಂಗಾರಪ್ಪ, ಎನ್ಎಸ್ ಬೋಸರಾಜು, ಸಂತೋಷ್ ಲಾಡ್ ಮತ್ತಿತರರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವಂತಹ ಶಿವಲಿಂಗೇಗೌಡ, ಶ್ರೀನಿವಾಸ್ ಮಾನೆ, ಪಾವಗಡ ವೆಂಕಟೇಶ್ ಮತ್ತಿತರರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮ್ಮ ಕೋರಿಕೆಯನ್ನ ಹೇಳ್ಕೊಂಡಿದ್ದಾರೆ. ಮೊದಲ ಸುತ್ತಿನಲ್ಲಿ ಅವಕಾಶ ಮಿಸ್ ಮಾಡಿಕೊಂಡಿರುವಂತಹ ಎಚ್.ಕೆ. ಪಾಟೀಲ್, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಚಲವರಾಯಸ್ವಾಮಿ, ಎನ್ಎಸ್ ಬೋಸರಾಜು, ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಸೇರಿದಂತೆ ಹಲವು ಹಿರಿಯರು ಮತ್ತೆ ಸಂಪುಟ ಸೇರಲಿಕ್ಕೆ ಗಂಭೀರ ಪ್ರಯತ್ನವನ್ನ ಮಾಡಿದ್ದಾರೆ. ಮಂತ್ರಿಗಿರಿ ಓಟದಲ್ಲಿ ಸಂತೋಷ್ ಲಾಡ್ ಕಲಘಟಕಿ, ಜಮೀರ್ ಅಹಮದ್ ಚಾಮರಾಜಪೇಟೆ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, ನರೇಂದ್ರ ಸ್ವಾಮಿ ಮಳವಳ್ಳಿ, ಎಚ್.ಸಿ. ಬಾಲಕೃಷ್ಣ ಮಾಗಡಿ, ಎಸ್ ಪೊನ್ನಣ್ಣ ವಿರಾಜಪೇಟೆ, ಎಂ ಕೃಷ್ಣಪ್ಪ ವಿಜಯನಗರ, ಮಧು ಬಂಗಾರಪ್ಪ ಸೊರಬ, ಲಕ್ಷ್ಮಣ ಸವದಿ ಅಥಣಿ, ಕೆಎಸ್ ಬಸವಂತಪ್ಪ ಮಾಯಕೊಂಡ, ಅಬ್ಬಯ್ಯ ಪ್ರಸಾದ್ ಹುಬ್ಬಳ್ಳಿ ಧಾರವಾಡ ಪೂರ್ವ, ನಾರಾಯಣಸ್ವಾಮಿ ಬಂಗಾರಪೇಟೆ, ರಘುಮೂರ್ತಿ ಚಳ್ಳಕೆರೆ, ಶಿವಲಿಂಗೇಗೌಡ ಅರಸೀಕೆರೆ, ರುದ್ರಪ್ಪ ಲಮಾಣಿ ಹಾವೇರಿ, ತನ್ವೀರ್ ಸೇಠ್ ನರಸಿಂಹರಾಜ, ಖನಿಜಾ ಫಾತಿಮಾ ಕಲಬುರಗಿ ಉತ್ತರ. ಹೈಕಮಾಂಡ್ ಎಚ್ಚರಿಕೆ, ಎಲ್ಲರೂ ಗಪ್ಚುಪ್. ಸಚಿವ ಸ್ಥಾನದ ರೇಸ್ನಲ್ಲಿರುವಂತ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಸಚಿವ ಸ್ಥಾನ ಸಿಗಲ್ಲ ಅನ್ನೋದು ನಿಗೂಢ. ಆದರೆ ಯಾರು ಕೂಡ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಬಾರದು ಅಂತ ಹೈಕಮಾಂಡ್ ಈಗಾಗಲೇ ಕಟ್ಟಪ್ಪಣೆ ಹೊರಡಿಸಿದೆ. ಯಾರಾದರೂ ಲಾಬಿ ನಡೆಸೋದು ಗೊತ್ತಾದ್ರೆ ಕ್ರಮ ಕೈಗೊಳ್ಳೋದಾಗಿಯೂ ಕೂಡ ಹೇಳಿದೆ. ಆದ್ರಿಂದ ಸದ್ಯಕ್ಕೆ ಎಲ್ಲರೂ ಗಪ್ಚುಪ್ಪಾಗಿದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಮನವಿ ಮಾಡ್ತಾ ಇದ್ದಾರೆಯೇ ವಿನಃ ಎಲ್ಲೂ ಯಾವುದೇ ಪ್ರತಿಭಟನೆ ನಡೀತಾ ಇಲ್ಲ. ಯಾರ ಲಾಬಿಗೂ ಮಣಿಯಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿರೋದ್ರಿಂದ ಡಿಕೆಶಿ ಇದ್ಯಾವುದನ್ನು ಹೆಚ್ಚಿಗೆ ಸಚಿವಾಕಾಂಕ್ಷಿಗಳ ಬಳಿ ಚರ್ಚೆ ಮಾಡದೆ ದಿಲ್ಲಿಗೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟದಲ್ಲಿ ಹೇಗಾದರೂ ಸೇರ್ಕೋಬೇಕು ಅನ್ನೋದು ಸಚಿವಾಕಾಂಕ್ಷಿಗಳ ಆಸೆ. ಕೆಲವು ದಿನಗಳ ಹಿಂದೆ ಇದೇ ಹುಮ್ಮಸ್ಸಿನಲ್ಲಿ ಕೆಲವು ಸಚಿವಾಕಾಂಕ್ಷಿಗಳು ದಿಲ್ಲಿ ಯಾತ್ರೆ ಹೋಗಿದ್ರು. ಆದ್ರೆ ಯಾವಾಗ ದಿಲ್ಲಿ ಬಂದ್ರೆ ಹುಷಾರ್ ಅಂತ ಹೈಕಮಾಂಡ್ ಗುಟ್ರು ಹಾಕ್ತೋ ಆಗ್ಲಿಂದ ದಿಲ್ಲಿಗೆ ಹೋಗೋರ ಸಂಖ್ಯೆ ಕಡಿಮೆ ಆಗಿದೆ. ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ದಿಲ್ಲಿ ಕಡೆಗೆ ತಲೆ ಹಾಕಿ ಮಲಗೋರು ಕೂಡ ಕಡಿಮೆ ಆಗಿದ್ದಾರೆ. ಆದ್ರೆ ರಾಜ್ಯ ನಾಯಕರನ್ನ ಮೀಟ್ ಮಾಡಿ ಮನವಿ ಮಾಡೋದಕ್ಕೆ ಯಾವುದೇ ಅಡ್ಡಿಯಾಗಿಲ್ಲ. ಆದ್ರಿಂದ ಸಿಎಂ ಡಿಕೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವಾಕಾಂಕ್ಷಿಗಳು ಭೇಟಿ ಮಾಡ್ತಾನೆ ಇದ್ದಾರೆ, ಮನವಿ ಸಲ್ಲಿಸ್ತಾನೆ ಇದ್ದಾರೆ. ಯಾರ್ಯಾರಿಗೆ ಹೈಬಣೆ, ಏನೇನು ಮಾನದಂಡ? ಎಲ್ಲರದ್ದು ಒಂದೊಂದು ಲಿಸ್ಟ್ ಇದೆ. ಡಿಕೆಶಿ ಒಂದು ಲಿಸ್ಟ್ ಇಟ್ಕೊಂಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಿ ಮತ್ತೊಂದು ಲಿಸ್ಟ್ ಇದೆ. ಖರ್ಗೆ ಕೂಡ ಒಂದು ಪಟ್ಟಿ ತಮ್ಮ ಬಳಿಗೆ ಇಟ್ಕೊಂಡಿದ್ದು, ಹರಿಪ್ರಸಾದ್ ಬಳಿ ಇನ್ನೊಂದು ಲಿಸ್ಟ್ ಇದ್ರೂ ಇರಬಹುದು. ಆದ್ರೆ ಯಾರ ಲಿಸ್ಟಿಗೆ ಹೆಚ್ಚು ಮಾನ್ಯತೆ ಸಿಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದ್ರೆ ಇದೆಲ್ಲ ಲಿಸ್ಟ್ಗಿಂತ ದೊಡ್ಡ ಲಿಸ್ಟ್ ಮತ್ತೊಂದಿದೆ. ಅದು ಹೈಕಮಾಂಡ್ ಲಿಸ್ಟ್, ರಾಹುಲ್ ಲಿಸ್ಟ್. ಆ ಲಿಸ್ಟ್ ನಲ್ಲಿ ಹಲವರಿದ್ದಾರೆ. ಆ ಲಿಸ್ಟ್ ಹೊರತಾಗಿಯೂ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡಿದ್ದಾರಂತೆ. ಅದೇನ್ ಮಾನದಂಡ ಅಂತೀರಾ? ಇಲ್ಲಿದೆ ನೋಡಿ.
ಇಬ್ಬರಲ್ಲಿ ಒಬ್ಬರಿಗೆ ಅಪ್ಪಾಜಿ ನಾಡಗೌಡ ಮುದ್ದೆಬಿಹಾಳ ಅಥವಾ ಯಶವಂತರಾಯಗೌಡ ಪಾಟೀಲ್ ಇಂಡಿ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ, ಬಸವರಾಜ ಶಿವಣ್ಣನವರ್ ಬ್ಯಾಡಗಿ, ಉಮಾಶ್ರೀ ಎಂಎಲ್ಸಿ, ಅನ್ನಪೂರ್ಣ ತುಕಾರಾಂ ಸಂಡೂರು, ರಿಜ್ವಾನ್ ಅರ್ಷದ್ ಶಿವಾಜಿನಗರ, ಸಲೀಂ ಅಹಮದ್ ಎಂಎಲ್ಸಿ, ಶರತ್ ಬಚ್ಚೇಗೌಡ ಹೊಸಕೋಟೆ, ಸುಬ್ಬಾರೆಡ್ಡಿ ಬಾಗೇಪಲ್ಲಿ, ಮಹಾಂತೇಶ್ ಕೌಚಲಗಿ ಬೈಲಹೊಂಗಲ, ಅಶೋಕ್ ಪಟ್ಟಣ್ ರಾಮದುರ್ಗ, ವೆಂಕಟೇಶ್ ಪಾವಗಡ, ಎಸಿ ಶ್ರೀನಿವಾಸ್ ಪುಲಕೇಶಿನಗರ. ಸಂಪುಟ ವಿಸ್ತರಣೆ ಬೇಗ ಆದ್ರೆ ಒಳ್ಳೆಯದು. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತನ್ನೇ ಹೇಳ್ತಿದ್ದಾರೆ. ಬೇಗ ಆದ್ರೆ ಒಳ್ಳೆಯದು, ಏನೋ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಮಧು ಬಂಗಾರಪ್ಪ. ಇಲ್ಲ, ವಿಳಂಬ ಅಲ್ಲ ಅದು. ಐ ಥಿಂಕ್ ರಾಹುಲ್ ಜಿ ಅವರು ಬರಬೇಕು, ವೇಣುಗೋಪಾಲ್ ಸರ್ ಅವರು ಕೂಡ ಔಟ್ ಆಫ್ ಸ್ಟೇಷನ್ ಇದ್ದರು, ಇದೆಲ್ಲದೂ ಕೂಡ ಮಾತಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಆ ಕಡೆ ಜಾಸ್ತಿ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರೆಲ್ಲ ಯಾವಾಗ ಏನು ಮಾಡಬೇಕು ಆದಷ್ಟು ಬೇಗ ಆದರೆ ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೇನೆ. ಸಿಕ್ಕರೂ ಒಳ್ಳೇದು, ಸಿಗದಿದ್ರೂ ಒಳ್ಳೇದೇ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಸಚಿವಾಕಾಂಕ್ಷಿ ಹೌದು. ಈಗಾಗಲೇ ಸಿಎಂ ಭೇಟಿ ಮಾಡಿರುವಂತ ಬಸವರಾಜ್ ಸಚಿವ ಸ್ಥಾನ ಕೊಡೋ ಹಾಗಿದ್ರೆ ಕೊಡಿ ಅಂತಿದ್ದಾರೆ. ಮತ್ತೊಂದು ಕಡೆ ಶಿವಗಂಗಾ ಬಸವರಾಜ್ ಕುರಿತಂತೆ ಸ್ವಾರಸ್ಯಕರವಾದಂತ ಘಟನೆ ನಡೆದಿದೆ. ಮಂಗಳವಾರ ಸಚಿವ ಕೆಜೆ ಜಾರ್ಜ್ ದಾವಣಗೆರೆಗೆ ಭೇಟಿ ನೀಡಿದ್ದು, ಈ ವೇಳೆ ಶಿವಗಂಗಾ ಬಸವರಾಜ್ ಅವರನ್ನ ಎಸ್ಎಸ್ ಮಲ್ಲಿಕಾರ್ಜುನ ನಮ್ಮ ದಾವಣಗೆರೆ ಡಿಕೆಶಿ ಅಂತ ಪರಿಚಯಿಸಿದ್ದಾರೆ. ಇಲ್ಲಿ ಸಚಿವ ಸ್ಥಾನ ಕುರಿತು ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ. ಜಿಲ್ಲೆ ಕೊಡ್ತಾರೆ, ಜಿಲ್ಲೆ ಕೊಡಲ್ಲ ಅನ್ನೋದೆಲ್ಲೂ ಇಲ್ಲ. ಯಾಕೆಂದರೆ ನಾವು ಸುಮಾರು ಒಂದು ಕ್ಷೇತ್ರ ಹೊರತುಪಡಿಸ್ರೆ 4 ಕ್ಷೇತ್ರ ನಾವೇ ಗೆದ್ದಿದ್ದೀವಿ ಕಾಂಗ್ರೆಸ್ನ. ಇಂಥ ಜಿಲ್ಲೆಯನ್ನು ಏನು ಕಡೆಗಣಿಸೋ ವ್ಯವಸ್ಥೆ ಆಗೋದಿಲ್ಲ. 100ಕ್ಕೆ 100 ಜಿಲ್ಲೆ ಕೊಡ್ತಾರೆ. ಆ ಜಿಲ್ಲಾ ಪ್ರಾತಿನಿಧ್ಯ ಅಂತ ನಾನು ಕೇಳ್ತಾ ಇಲ್ಲ, ರೈತರ ಪ್ರಾತಿನಿಧ್ಯ ನನಗೆ ಅವಕಾಶ ಮಾಡಿಕೊಡಿ ಅನ್ನೋದು ನಾನು ಕೇಳ್ತಾ ಇದ್ದೀನಿ. ನಮ್ಮ ಮಾಜಿ ಮಂತ್ರಿಗಳು ಎಸ್ ಮಲ್ಲಣ್ಣರು ಹೇಳಿದ್ರು ದಾವಣಗೆರೆ ಡಿ ಕೆ ಅಂತ. ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಈಗ ನಾನೇ CM ಇದ್ದಂಗೆ, ಅವರು ನನ್ನ ಮನೆ ಮಗನ ಥರ ನೋಡ್ತಾ ಇದ್ದಾರೆ. ಅದಕ್ಕೆ ಧಕ್ಕೆ ಆಗಬಾರ್ದು. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅದನ್ನು ಬಳಸ್ಕೊಳ್ಳೋದಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಿರೋದು, ನಾನೇ ಮುಖ್ಯಮಂತ್ರಿ ಆದಷ್ಟು ಖುಷಿಯಾಗಿದೆ. ಅವ್ರ ಸಂಪುಟದ ಅವಕಾಶ ಸಿಕ್ಕರೆ ಒಳ್ಳೆಯದು, ಸಿಗಲಿದ್ರು ತುಂಬ ಒಳ್ಳೆಯದು. ನನಗೆ ಸಚಿವ ಸ್ಥಾನ ಕೊಟ್ಟರೂ ಬೇಡ. ಸಚಿವ ಸ್ಥಾನಕ್ಕಾಗಿ ಎಲ್ಲರೂ ಸರ್ಕಸ್ ಮಾಡ್ತಾ ಇದ್ರೆ ನಂಗೆ ಸಚಿವ ಸ್ಥಾನ ಕೊಟ್ಟರು ಬೇಡ ಅನ್ನೋದು ಮಾಜಿ ಸಚಿವ ರಾಜಣ್ಣ ಅವರ ಮಾತು. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ನಾನು ಎಲ್ಲೂ ಹೇಳಿಲ್ಲ, ಹಿಂದೆನೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ಕೊಟ್ಟರು ಬೇಕಾಗಿಲ್ಲ ನನಗೆ. ಯಾಕೆ ಸರ್ ಬೇಡ ಬೇಡ ಅನ್ನತ್ರ ಅಷ್ಟು ನಿರ್ಧಾರ ಮಾಡ್ತಿದ್ರಲ್ಲ? ಅಲ್ಲಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ವೈರಾಗ್ಯ ವೈರಾಗ್ಯ ಯಾಕ್ರೆ? ನಾವು ರಾಜಕೀಯದಲ್ಲಿ ಇರೋರೇನೆ, ಗೊತ್ತಾಯ್ತಾ? ರಾಜಕೀಯ ಬಿಟ್ಟೇನು ಮಾಡೋದಿಲ್ಲ. ಆದರೂ ಕೂಡ ಏನು ಮಂತ್ರಿ ಕೆಲಸ ನಾನು 2 ವರ್ಷ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ದಕ್ಷತೆಯಿಂದ ಮಾಡಿದ್ದೀನಿ, ಜನಪರವಾಗಿ ಮಾಡಿದ್ದೀನಿ, ಗೊತ್ತಾಯ್ತಾ? ಅದರಿಂದ ನನಗೇನು ಸಾಕು. ಎಷ್ಟು ಸರಿ ಮಂತ್ರಿ ಆದರೂ ಮಾಜಿ ಮಂತ್ರಿ ಏನೋ ಹೆಸರೇನು ಹೋಗಲ್ವಲ್ಲ. ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಾ ಬೇಡವಾ ಅನ್ನೋದು ಹೈಕಮಾಂಡ್ ನಿರ್ಧಾರ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿಯೇ ಯಾರಿಗೆ ಯಾವ ಖಾತೆ ಅನ್ನೋದನ್ನ ನಿರ್ಧರಿಸ್ತಾರೆ. ಯಾರ ಲಾಭಿಗೆ ಹೈಕಮಾಂಡ್ ಮಣಿಯುತ್ತೆ, ಯಾರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡುತ್ತೆ ಅನ್ನೋದು ನಿಗೂಢವಾಗಿದೆ. ಇದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲೆ ಒದಗಿ ಬರುವಂತ ಅಪಾಯವನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದರೆ ಅಳೆದು ತೂಗಿ ಹೈಕಮಾಂಡ್ ಸಚಿವ ಸ್ಥಾನವನ್ನ ನೀಡಬೇಕಾಗತ್ತೆ. ಒಂದ್ ಸ್ವಲ್ಪ ಎಡವಟ್ಟಾದ್ರೂ ಸಚಿವ ಸಂಪುಟ ವಿಸ್ತರಣೆಯಾದ ಕೆಲವೇ ದಿನಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗೋ ಸಾಧ್ಯತೆ ಇದೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.